ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. वक्रतुंड महाकाय सूर्यकोटे समप्रभः निर्विघ्नं कुरु मे देव सर्वकार्येषु सर्वदा. विघ्नेश्वर महागणाधिपतये नमो नमः. ಜೈ ಬ್ರೋ, ಬಿಗ್ ಬ್ರೋನ ಈ ಥರ ನೋಡೋದಕ್ಕೆ ಮನ್ಸಿಗೆ ತುಂಬಾನೇ ಬೇಜಾರಾಗತ್ತೆ. ಆ ಪಾರ್ಥ, ಏನು ಮಾಡೋದು? ಮನಸ್ಸಿಗೆ ಕಷ್ಟ ಅಂತ ಸುಮ್ಮನೆ ಕೂತ್ರೆ ಮನೆಯವ್ರಿಗೆಲ್ಲ ಕಷ್ಟ ಎದುರಾಗತ್ತಲ್ಲ. ಅದನ್ನು ಆಮೇಲೆ ನಾವೇ ಕಣ್ಣಾರೆ ನೋಡಬೇಕಾಗತ್ತೆ. ಏನೂ ಮಾಡೋಕ್ಕಾಗಲ್ಲ. ಏನಾಗುತ್ತೋ ಅದಾಗಲೇಬೇಕು. ಯಾವುದು ನಮ್ಮ ಕೈಲಿ ಇಲ್ವಲ್ಲ ಪಾರ್ಥ. ಏನೇ ಆಗಲಿ ಲೈಫ್ ಹ್ಯಾಸ್ ಟು ಮೂವ್ ಆನ್ ಅಲ್ವ. ಹಾಗೆ ನಿಂತ್ಬಿಡೋಕ್ಕಾಗಲ್ಲ. ಸೊ ಏನು ಮಾಡೋಕ್ಕಾಗಲ್ಲ. ಇದನ್ನೆಲ್ಲ ಕಣ್ಣಾರ ನೋಡಿ ಮನ್ಸಾರ ತಡ್ಕೋಬೇಕು. ನೋವಾಗುತ್ತಾ ಏನೋ, ಬಟ್ ಮದುಮಗಳನ್ನ ಕರ್ಕೊಂಡು ಬನ್ನಿ. ಆಯ್ರೆ ಮಾಂಗಲ್ಯನ ಕೈಲಿಟ್ಕೊಳ್ಳಿ. ಅವರು ಅರಿಶಿಣ ಕುಂಕುಮದಿಂದ ಪೂಜೆ ಮಾಡಿ. ಮೊದಲು ವಧು ವರಂಗ ಹಾರ ಹಾಕಬೇಕು. ಆಮೇಲೆ ವರಹ ವಧುಗ್ ಹಾರ ಹಾಕಬೇಕು. ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ. ಈಗ ನೀವಿಬ್ರು ನಿಮ್ಮ ಕುಲದೇವರನ್ನ ಹಿರಿಯರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಮನಸಾರೆ. ತಗೊಳ್ಳಿ ತಾಯಿ, ಮಾಂಗಲ್ಯ ತಗೊಂಡೋಗಿ ಎಲ್ಲಾರ ಹತ್ರನೂ ಆಶೀರ್ವಾದ ತಗೊಂಡ್ಬನ್ನಿ. ಹಾಗೆ ಅಕ್ಷತೆಯನ್ನು ಕೊಟ್ಟು ಬಿಡಿ.
ಅಮ್ಮ ಏನಮ್ಮ ಇದೆಲ್ಲ? ಅಲ್ಲ ನೀವ್ ಇದ್ಕೊಂಡು ನಿಮ್ ಕಣ್ಣೆದುರಿಗೆ ಇದೆಲ್ಲ ನಡೀತಿದೆ ಅಂದ್ರೆ ಹೇಗಮ್ಮ ಸಾಧ್ಯ ಇದೆಲ್ಲ? ನಾವಿದನ್ನ ಕನ್ಸು ಮನಸ್ಸಲ್ಲೂ ಎಣಿಸಿರ್ಲಿಲ್ಲ. ಇದನ್ನ ನಂಬೋದಕ್ಕೆ ಸಾಧ್ಯ ಇಲ್ಲ. ಇದನ್ನೆಲ್ಲ ಹೇಗೆ ಒಪ್ಕೊಳ್ಳೋದು, ಹೇಗೆ ಅರಗಿಸ್ಕೊಳ್ಳೋದು ನಮ್ಗಂತೂ ಗೊತ್ತಾಗ್ತಿಲ್ಲ. ನಮ್ಮ ಮಗಳು ಇರೋವಾಗ್ಲೇನೆ ಅಳಿಯಂದ್ರಿಗೆ ಇನ್ನೊಂದು ಮದುವೆ ಅಂದ್ರೆ ಹೆಂಗಮ್ಮ ಇದು? ವಿಷಯ ಗೊತ್ತಾದ ತಕ್ಷಣ ಬಂದು ನಿಮ್ಮ ಹತ್ರ ಮಾತಾಡ್ಬೇಕು ಅನ್ಕೊಂಡ್ವಿ. ಆದ್ರೆ ಮಾತಲ್ಲೇ ನಮ್ಮನ್ನ ಕಟ್ಟಾಕ್ಬಿಟ್ಲು ಭೂಮಿ. ನಾವಿದನ್ನೆಲ್ಲ ಹೆಂಗ್ ಸಹಿಸ್ಕೊಳ್ಳೋದಮ್ಮ? ಹೆತ್ತವರಾದ ನಿಮ್ಮ ನೋವು ನನಗೂ ಅರ್ಥ ಆಗತ್ತೆ. ಆದ್ರೆ ಏನ್ ಮಾಡೋದು, ಸಮಯ ಸಂದರ್ಭ ಆಗಿತ್ತು, ಏನು ಮಾಡೋಕ್ಕಾಗಲ್ಲ. ಪರಿಸ್ಥಿತಿ ಮುಂದೆ ನಾವೆಲ್ಲ ಕೈ ಕಟ್ಕೊಂಡು ನಿಲ್ಲೋ ಥರ ಆಗೋಯ್ತು. ನಾವೆಲ್ಲರೂ ಅಸಹಾಯಕರಾಗ್ಬಿಟ್ವಿ. ನಮಗೆ ಬೇರೆ ದಾರಿನೇ ಇರಲಿಲ್ಲ. ಮನೆ ಅಂದಮೇಲೆ ನಾವೆಲ್ಲನೂ ನೋಡ್ಬೇಕಾಗತ್ತಲ್ವಾ? ಎಲ್ರಿಗೂ ಒಳ್ಳೇದೇ ಆಗೋ ಅಂಥ ನಿರ್ಧಾರ ತಗೋಬೇಕಾಗತ್ತೆ. ಹಿರಿ ಮಗನಿಗೆ ಮಕ್ಕಳಾಗ್ಲಿಲ್ಲ ಅಂದ್ರೆ ಕಿರಿ ಮಕ್ಕಳಿಗೂ ಮಕ್ಕಳಾಗಲ್ವಂತೆ. ಅಂದಾಗ ನಾವೇನಾದ್ರೂ ಒಂದು ನಿರ್ಧಾರ ಮಾಡ್ಬೇಕಲ್ವಾ? ಯಾಕೆಂದ್ರೆ ಇದು ನಮ್ಮ ಮನೆತನದ ಅಳಿವು ಉಳಿವಿನ ಪ್ರಶ್ನೆ ಅಲ್ವಾ? ಹೀಗಾಗೋಯ್ತಲ್ಲ ಅಂತ ನನಗೂ ನೋವಿದೆ. ನಾವೇನು ಇದನ್ನ ಸಂತೋಷದಿಂದ ಮಾಡ್ತಾ ಇಲ್ಲ, ಅನಿವಾರ್ಯ, ವಿಧಿ ಇಲ್ಲದೆ ಮಾಡ್ತಾ ಇದ್ದೀವಿ. ನನ್ನ ಮೊಮ್ಮಗ ಇಷ್ಟು ದೊಡ್ಡ ಸಾಮ್ರಾಜ್ಯನ ಕಟ್ಟಿ ಬೆಳೆಸಿದ್ದಾನೆ. ಅದು ನಮ್ಮ ತಲೆಗೆ ಕೊನೆ ಆಗುತ್ತೆ ಅಂದ್ರೆ ನೋಡ್ಕೊಂಡು ಹೇಗೆ ಸುಮ್ಮನೆ ಕೂರಕ್ಕಾಗುತ್ತೆ ಹೇಳಿ? ಈಗ ನೀವೇ ಹೇಳಿ, ಒಂದ್ ವೇಳೆ ನನ್ನ ಜಾಗದಲ್ಲಿ ನೀವಿದ್ದಿದ್ರೆ ಆಗ ನೀವೇನ್ ಮಾಡ್ತಿದ್ರಿ? ಉತ್ತರ ಕೊಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಲ್ವಾ? ನಾವು ಇದೇ ರೀತಿ ಸಂದಿಗ್ಧ ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂಡಿದ್ವಿ. ಎಲ್ರೂ ಒದ್ದಾಡಿ ಹೋಗ್ಬಿಟ್ವಿ. ಮುಂದೇನ್ ಮಾಡೋದು, ಏನ್ ಗತಿ ಅಂತ ದಿಕ್ಕೆ ತೋಚ್ದಂಗ ಆಗೋಯ್ತು. ಈಗೇನ್ ನಾವು ನಿರ್ಧಾರ ಮಾಡಿದೀವಲ್ಲ, ಆ ನಿರ್ಧಾರ ಸುಲಭವಾಗಿ ಆಗಿಲ್ಲ. ಮನೆಗೋಸ್ಕರ ನಾವೀ ರೀತಿ ಮಾಡಲೇಬೇಕಾಯ್ತು. ನಮ್ಮ ಕಷ್ಟ ನಿಮಗೆ ಅರ್ಥ ಆಯ್ತು ಅನ್ಕೋತೀನಿ. ನೋಡಿ, ಭೂಮಿಕಾ ನಿಮಗಷ್ಟೇ ಮಗಳಲ್ಲ, ನಮಗೂ ಮಗಳೇ. ನಾವು ಅವಳನ್ನ ಅದೇ ರೀತಿ ನೋಡ್ತಾ ಇದ್ದೀವಿ. ಅವಳು ಅಷ್ಟೇ ಈ ಮನೆ ಮಗಳಾಗಿ ನಮ್ಮ ಪರಿಸ್ಥಿತಿನ ಅವಳು ಅರ್ಥ ಮಾಡ್ಕೊಂಡಿದ್ದಾಳೆ. ನಮಗಿಂತ ಜಾಸ್ತಿ ಅವಳೇ ಮುತುವರ್ಜಿ ವಹಿಸಿ ಇದನ್ನೆಲ್ಲ ಮಾಡ್ತಾ ಇದ್ದಾಳೆ. ಇದನ್ನ ತನ್ನ ಕರ್ತವ್ಯ ಅಂತ ಮನಸಾರೆ ಮಾಡ್ತಾ ಇದ್ದಾಳೆ. ಇದರಲ್ಲಿ ಅವಳಿಗೆ ಮೋಸ ಆಗಲಿ, ಅನ್ಯಾಯ ಆಗಲಿ ಆಗೋ ಪ್ರಶ್ನೆನೇ ಇಲ್ಲ. ಈ ಮನೆಗೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶ ಇಟ್ಕೊಂಡೇ ಇದನ್ನೆಲ್ಲ ಮಾಡ್ತಾ ಇರೋದಷ್ಟೇ. ನಿಮ್ಮ ಮಗಳಿಗೆ ಖಂಡಿತ ಅನ್ಯಾಯ ಆಗಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.